ಎಲ್ಲ ವೀಕ್ಷಕರಿಗೂ ನಮಸ್ಕಾರ. 1991 ಬರೋ ಸಿನಿಮಾ ಭುಜಂಗಯ್ಯನ ದಶಾವತಾರ. ನಮ್ಮ ಹಿರಿಯ ನಟರಾದ ಲೋಕೇಶ್ ಅವರು ಡೈರೆಕ್ಟ್ ಮಾಡೋದು. ನಮ್ಮೊಂದಿಗೆ ಈಗ ಇಲ್ಲ ಅವರು. ಅವರ ಒಂದು ನಟನೆ, ಆ ಅಭಿನಯ ಏನಿದೆ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರುತ್ತೆ. ನೆನೆಸ್ಕೋಬೇಕು ಲೋಕೇಶ್ ಅವ್ರನ್ನ. ಇಲ್ಲಿ ಹಂಸಲೇಖ ಅವರು ಮಾಡಿದಂಥ ಅದ್ಭುತ ಹಾಡುಗಳು, ಅದರಲ್ಲಿ 2 ಹಾಡಿನ ಬಗ್ಗೆ ನಾನು ಮಾತಾಡಿಲ್ಲ ಅಂದರೆ ಅವರ ಸಾಹಿತ್ಯದ ಬಗ್ಗೆ ಮಾತಾಡಿಯೇ ನಾನು ವೇಸ್ಟು. ಅಂಥ ಅದ್ಭುತ ಸಾಹಿತ್ಯ ಬರೆದುಬಿಟ್ರು ನೋಡಿ. ಹಂಸಲೇಖ ಅವರು ಅಷ್ಟೂ ಹಾಡುಗಳು ಒಂದು ಕಡೆ ನಿಂತರೆ ಭುಜಂಗಯ್ಯನ ದಶಾವತಾರ ಸಿನಿಮಾದ 2 ಹಾಡುಗಳು ಒಂದು ಕಡೆ ನಿಲ್ಲುತ್ತೆ. ಅಂಥ ಅದ್ಭುತ ಫಿಲಾಸಫಿ ಇದೆ ಹಾಡಲ್ಲಿ, ಅದ್ಭುತ ಫಿಲಾಸಫಿ. ಅದರಲ್ಲಿ ಯಪ್ಪೋ ಯಪ್ಪೋ ಇದು ಏನು ಜನ್ಮವೋ ಅಂತ ಒಂದು ಹಾಡಿದೆ, ಎಸ್ ಪಿ ಬಿ ಅವ್ರು ಆಡಿದ್ದು. ನೀವು ಸಡನ್ ಕೇಳಿದ್ರೆ ಎಸ್ ಪಿ ಬಿ ಅವರು ಅಂತ ಗೊತ್ತಾಗಲ್ಲ ನಿಮಗೆ. ಸಖತ್ ಎಂಜಾಯ್ ಮಾಡಿ ಆಡಿದ್ದಾರೆ, ಆಮೇಲೆ ಗೊತ್ತಾಗೋದು ಎಸ್ ಪಿ ಬಿ ಅವರು ಆಡಿದ್ದು ಅಂತ. ಆ ಧ್ವನಿ ಅಷ್ಟು ಗೊತ್ತಾಗಲ್ಲ, ಅಂಥ ಒಂದು ಸಿಂಗಿಂಗ್ ಅದು ಎಸ್ ಪಿ ಬಿ ಅವ್ರದ್ದು ಕೂಡ. ಆ ಲಿರಿಕ್ಸ್ನ ಅರ್ಥ ಮಾಡ್ಕೊಂಡು ಅವ್ರು ಆಡಿದ ಮೇಲೆ ಹಂಸಲೇಖ ಅವ್ರಿಗೂ ಕೈ ಮುಗಿದು ಬಿಡ್ತಾರೆ. ಅವ್ರು ಏನು ಸಾಂಗ್ ಮಾಡಿದ್ದೀರಾ ಅಂತ. ಯಪ್ಪೋ ಯಪ್ಪೋ ಇದೇನು ಜನ್ಮವೋ ಅಂತೇಳೋ ಹಾಡು, ಅದರಲ್ಲಿ 3 ಚರಣ ಇದೆ. 3 ಚರಣವೂ ಎಕ್ಸ್ಟ್ರಾಡಿನರಿ ವೀಕ್ಷಕರೇ. ನಾನು ಹೇಳೋದಕ್ಕಿಂತ ನೀವು ಕೇಳಬೇಕು. ಆದರೆ ಇವತ್ತು ನಾನು ಹಾಡು ಹುಟ್ಟಿನ ಬಗ್ಗೆ ಮಾತಾಡಲ್ಲ, ಆ ಸಾಹಿತ್ಯದ ಬಗ್ಗೆನೇ ಮಾತಾಡ್ತೀನಿ. ಹಾಗಾಗಿ ಕೂತಿದ್ದೀನಿ. ಮೊದಲ ಚರಣದಲ್ಲಿ ಬರೆದಿದ್ದಾರೆ, ಕಂಡ ಕಂಡ ಹೆಣ್ಣಿನ ಅಂಗ ನೋಡಬೇಡ ನೆಂದನೊಬ್ಬನು. ಹೆಣ್ಣಿನ ಅಂಗ ಅಲ್ಲ, ಕಂಡ ಕಂಡ ಹೆಣ್ಣಿನ ಅಂಗ ನೋಡಬೇಡ ನೆಂದನೊಬ್ಬನು. ಆಡಿದಂತೆ ಮಾಡಲಿಲ್ಲ ಅವನೇ ಊರ ಶಾನುಭೋಗನು. ನೆತ್ತಿಗೇರಿ ಪಿತ್ತ ಹೋದ ಮಾಯ ಸುತ್ತ, ಹೊತ್ತುಕೊಂಡು ಕಾಮಣ್ಣನ ಹಲ್ಲು ತೋರಿಸುತ್ತ ಜೊಲ್ಲು ಸುರಿಸುತ್ತ ಮೆತ್ತಿಕೊಂಡ ರೋಗಣ್ಣನ. ನೀತಿಗಳ ಹೇಳುವ ಒಡೆಯ ಹಿಡಿದನು ಹಗಲಲ್ಲಿ ಜಡೆಯ, ಕಾಣದೆ ಕಾಲನ ಪಡೆಯ ಮರೆತನು ಬದುಕಿನ ಕಡೆಯ ಅಂತ. ಏನು ಲಿರಿಕ್ಸ್ ರೀ ಇದು. ಅದೇ 2ನೇ ಚರಣದಲ್ಲಿ ಬರೀತಾರೆ, ದಾಹವಾಗಿ ನೀರು ಅಂದರೆ ಊರೇ ತೋಬೂನೆಂದನೊಬ್ಬನು. ರಾಜರೆಲ್ಲ ಹೋದ ಮೇಲೆ ಊರನಾಳುವ ಪಟೇಲನು. ಶೆಟ್ಟಿಗಿಂತ ಗಟ್ಟಿ ದುಡ್ಡು ಗಂಟು ಕಟ್ಟಿ ಹೊತ್ತುಕೊಂಡ ಲೋಭಣ್ಣನ. ಕಬ್ಬಿಣದ ಪೆಟ್ಟಿ ರಾತ್ರಿ ಹಗಲು ತಟ್ಟಿ ಕಳೆದುಕೊಂಡ ಶಾಂತಣ್ಣನ. ಮೂಲದಲ್ಲಿ ಮನುಜ ಕುಚೇಲ ಯಾರಿಗೆ ಯಾರು ಪಟೇಲ. ಹೆಂಗಿದೆ ನೋಡಿ ಲಿರಿಕ್ಸು. ಆದರೆ ನನಗಿದರಲ್ಲಿ 3ನೇ ಚರಣ ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟು. ದೋಣಿಯಲ್ಲಿ ಹುಟ್ಟು ಹಾಕುತ್ತಿದ್ದ ಒಬ್ಬ ಹುಟ್ಟು ಕುರುಡನು. ನಾಗಾವೇಣಿ ನಗುವ ಕೇಳಿ ಹುಟ್ಟು ಎಸೆದು ಕಣ್ಣು ಬಿಟ್ಟನು. ಹೆಣ್ಣು ಕಾಣಲಿಲ್ಲ ಹುಟ್ಟು ಕೈಯಲಿಲ್ಲ ನೀರ ಮಧ್ಯ ಕೂಗಾಡಿದ. ಜೀವದಾಸೆಯಿಂದ ನೀರ ಮಧ್ಯದಿಂದ ಈಶ್ವರನ ಬೇಡಾಡಿದ. ಬುದ್ಧಿಯ ಮಾಳಿಗೆ ಕಂಬ ಕುಸಿದೊಡೆ ತನ್ನನೆ ನಂಬ. ಲೌಕಿಕ ಕುರುಡರಿಗೆಲ್ಲ ಯಾತಕೋ ಪ್ರಾರ್ಥನೆ ಜಂಬ ಅಂತ. ಅದ್ಭುತ ಲಿರಿಕ್ಸ್ ಇದು. ಎಸ್ ಪಿ ಬಿ ಅವರು ಇದನ್ನ ಎಷ್ಟು ಎಂಜಾಯ್ ಮಾಡಿ ಆಡಿದ್ದಾರೆ. ಎಂಥ ಒಂದು ಅವರು ಲಿರಿಕ್ಸ್ ಒಳಗೆ ಇಳಿದು ಆಡಿದ್ದಾರೆ ಅಂದರೆ ಈ ಹಾಡನ್ನ ಕೇಳಬೇಕು ನೀವು. ತುಂಬ ಜನಗಳಿಗೆ ಹಾಡು ಗೊತ್ತು, ನನಗೆ ಗೊತ್ತಿಲ್ಲ. ಆದರೆ ಹಂಸಲೇಖ ಅವರ ಲಿರಿಕ್ಸಲ್ಲಿ ಇದು ತುಂಬ ಎತ್ತರದಲ್ಲಿದೆ. ಸಾಹಿತ್ಯದ ಪೀಕ್ ಲೆವೆಲ್, ಉನ್ನತ ಮಟ್ಟ ಅಂತ ಹೇಳ್ಬೋದು, ಆ ಮೇಲ್ಮಟ್ಟದ ಸಾಹಿತ್ಯ ಅಂತ ಹೇಳ್ಬೋದು. ಇನ್ನೊಂದು ಹಾಡಿದೆ ಇದರಲ್ಲಿ, ನೀನು ಒಲಿದರೆ ಜಗ ಉಳಿವುದಯ್ಯ, ನೀ ಮುನಿದರೆ ಜಗ ಅಳಿವುದಯ್ಯ ಅಂತ. ಅದು ಕೂಡ ಎಕ್ಸ್ಟ್ರಾಡಿನರಿ ಸಾಂಗು. ಅದರಲ್ಲಿ ಬರೆದಿದ್ದಾರೆ, ಆತ್ಮದ ನಿಜ ಕುಲ ಯಾವುದಯ್ಯ ಅಂತ. ಆತ್ಮಕ್ಕೆ ಒಂದು ಕುಲ ಇದ್ದರೆ ಅದು ಯಾವ ಕುಲವಯ್ಯ ಅಂತ ಕೇಳಿದ್ದಾರೆ. ಅಂಥ ಅದ್ಭುತ ಸಾಹಿತ್ಯ ಅದು. ಸುಟ್ಟ ನಾಲಿಗೆಗೆ ಸಿಕ್ಕ ರುಚಿಯ ಬದುಕಿದು ಅಂತ ಬರೆದಿದ್ದಾರೆ ನೋಡಿ. ಸುಟ್ಟ ನಾಲಿಗೆಗೆ ಸಿಕ್ಕಂಥ ರುಚಿಯ ಬದುಕು ಇದು ಅಂತ. ಆತ್ಮವು ನುಂಗಲಾರದಂಥ ತುಪ್ಪವು ಅಂತ ಬರೆದಿದ್ದಾರೆ. ಹೆಂಗೆ ಚೆನ್ನಾಗಿದೆ ನೋಡ್ರಿ. ಮಣ್ಣು ಮಣ್ಣು ಹೆಣ್ಣು ಒನ್ನು ಎಲ್ಲವೂ ಕನ್ನಡಿ ಗಂಟಿನಲ್ಲಿ ಏನೂ ಇಲ್ಲವೋ. ಆತ್ಮದಂಥ ನಿಧಿಯು ಕೂಡ ನಮ್ಮದಲ್ಲವೋ. ನಾನು ಎಂಬುದೆಲ್ಲ ನಶ್ವರ, ಈಶ್ವರ ಸೇವೆಯೊಂದು ನಿತ್ಯ ಸುಂದರ. ಅಂದರೆ ಈಶ್ವರನ ಪೂಜೆ ಮಾಡೋ ನಮಗೆ ಜಾತಿ ಇಲ್ಲವೋ ಅಂತ ಬರೆದಿದ್ದಾರೆ. ಕುಲವೋ ಕುಲ ವ್ಯಾಕುಲವೋ, ಆತ್ಮದ ನಿಜ ಕುಲ ಯಾವುದಯ್ಯ ಅಂತ. ಅಂದರೆ ಕುಲವೆಂದು ಹೊಡೆದಾಡೋದಿರಿ ಅಂತ ಇದೆಯಲ್ಲ, ಆ ಒಂದು ಸಾಲಿನ ಹಾಡಿನ ಒಂದು ಇನ್ಸ್ಪಿರೇಷನ್ನೇ ಈ ಹಾಡು ಕೂಡ. ಅದ್ಭುತವಾಗಿದೆ ಹಾಡು, ನೀವು ಕೇಳಬೇಕು ಹಾಡನ್ನ. ಇನ್ನೊಂದು ಹಾಡಿದೆ ಅದರಲ್ಲಿ, ಇವನು ಯಾರಯ್ಯ ಎತ್ತರದವನು ಅಂತ. ಅದು ಲತಾ ಹಂಸಲೇಖ ಅವರು ಆಡಿದ್ದು. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹಾಡು. ಅದರಲ್ಲಿ ಕಾಡು ಬೇಲಿಯ ಮೇಲೆ ಮಲ್ಲಿಗೆಯಾದವನು, ರಾಗದೊಳಗೆ ಕಲರವ ಮಾಡಿ ಪಲ್ಲವಿಯಾದವನು ಅಂತ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಒಂದು ವರ್ಡಿಂಗ್ಸು, ಆ ಪದಪ್ರಯೋಗ, ಅದ್ಭುತ ಅದು. ಆದರೆ ಈ ಸಿನಿಮಾದ ಈ 2 ಹಾಡನ್ನ ಮೊದಲು ಹೇಳಿದ್ನಲ್ಲ, ಒಂದು ಹಾಡಿನ 3 ಚರಣ, ಇನ್ನೊಂದು ಹಾಡಿನ 2 ಚರಣ. ನೀವು ಕೇಳಿ, ಯಪ್ಪೋ ಯಪ್ಪೋ ಇದೇನು ಜನ್ಮವೋ, ನೀನು ಒಲಿದರೆ ಜಗ ಉಳಿಯುವುದ 2 ಹಾಡು ಕೇಳಿ. ನೀವು ಹೇಗಿದೆ ಅಂತ ಕಮೆಂಟ್ಲಿ ಹಾಕಬೇಕು. ಇಲ್ಲಿ ಹಾಡಿನ ಹುಟ್ಟಿನ ಬಗ್ಗೆ ನಾನು ಮಾತಾಡಿಲ್ಲ, ಡೈರೆಕ್ಟಾಗಿ ಸಾಹಿತ್ಯದ ಬಗ್ಗೆನೇ ಮಾತಾಡಿದ್ದೀನಿ. ಕೇಳಿ, ಸಾಹಿತ್ಯ ಕೇಳಿ ಹೇಗಿದೆ ಅಂತ ಹೇಳೋದು ಹೇಳಿ. ಮ್ಯೂಸಿಕ್ ಕೇಳಿ ಎಷ್ಟು ಎಂಜಾಯ್ ಮಾಡ್ತೀವೋ ಹಾಗೆ ಸಾಹಿತ್ಯ ಕೇಳಿ ಕೂಡ ಎಂಜಾಯ್ ಮಾಡಬೇಕು. ಮ್ಯೂಸಿಕ್ಕಿಗೆ ಆ ಸಾಹಿತ್ಯ ಬಿದ್ದಾಗ, ಆ ಸಾಹಿತ್ಯ ಸಂಗೀತಕ್ಕೆ ಎಸ್ ಪಿ ಬಿ ಅವ್ರ ವಾಯ್ಸ್ ಬಿದ್ದಾಗ ಹೇಗಾಗುತ್ತೆ, ನೀವು ಹೇಗೆ ಅನಿಸುತ್ತೆ ನಿಮಗಲ್ವಾ? ರೋಮಾಂಚನ ಆಗುತ್ತೆ. ಕೇಳಿ ಎಂಜಾಯ್ ಮಾಡಿ, ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.